ಸರ್ ನಮಸ್ತೆ. ನಾನು ಈ ಹೋಟ್ಲು ಓನರು ರೇಹಾನ್ ಅಂತ. ಇಲ್ಲಿ ನಾವು ಜೀವನಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಟೀ ಅಂಗಡಿ ಇಕ್ಕೊಂಡು ಬಟ್ಟೆ ಅಂಗಡಿ ಬಿಚ್ಕೊಂಡು ಏನೋ ಜೀವನಕ್ಕೋಸ್ಕರ ಪರಿಹಾರಕ್ಕೆ ಮಾಡ್ಕೊಂಡು ಹೆಂಡ್ತಿ ಮಕ್ಳಿಗೆ ಸಾಕೋಕ್ಕೋಸ್ಕರ ಅನಾಹುತಾಗಿ ಬೆಂಕಿ ಬಿದ್ದೈತಿ. ಯಾರೋ ಕಿಡಿಗಿಳಿ ಇಕ್ಕ್ಯಾರೋ ಅದೇ ಬಿದ್ದೈತೋ ಗೊತ್ತಿಲ್ಲ ನಮಗೆ. ಅದು ತನಿಖೆಗೆ ಹಾಕಿದ್ದೀವಿ, ಕಂಪ್ಲೇಂಟು ಆಗೈತಿ. ಇವತ್ತೇನಂದ್ರೆ ಇಲ್ಲಿ ಹೊಟ್ಟೆ ನೋವು, ಹೊಟ್ಟೆ ಉರಿತಾರದೇನಂದ್ರೆ ನಮಗೆ ನಮ್ಮ ಊರಾಗ ಅಷ್ಟೊಂದು ಲೀಡ್ರುಗಳಿದ್ದಾರೆ ನಮ್ಮ ಜಾತಿ ಮುಸ್ಲಿಮ್ಸ್ ಇದರಲ್ಲಿ. ಒಬ್ಬ ಬಂದು ಇಲ್ಲಿ ಏನಾಗೈತಿ ಅಂತ ಒಬ್ಬರೂ ನನಗೆ ಸಮಾಧಾನ ಕೇಳಿಲ್ಲ. ಬರ್ತ್ಡೇ ಅವು ಇವು ಅಂತ ಹೇಳ್ಬಿಟ್ಟು ಇವ್ರಿಗೆ ಫಂಕ್ಷನ್ಗಳು ಲಕ್ಷಾಂತರ ಖರ್ಚು ಮಾಡ್ತಾರೆ. ನಾನು ಇವ್ರಿಗೆ ದುಡ್ಡು ಕೇಳ್ತಾ ಇಲ್ಲ. ಒಂದು ಸಮಾಧಾನಕ್ಕೆ ಬಂದು ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಆಗಿರಲಿ, ಜೀಶಾನೇ ಆಗಿರಲಿ, 4-5 ಸರಿ ಫೋನ್ ಮಾಡಿದ್ದೀನಿ, ಒಂದು ಸರಿ ಬಂದು ನನಗೆ ಸಮಾಧಾನ ಕೇಳಿಲ್ಲ. ಯಾಕೆ ಹಿಂಗೆ ಆಯ್ತಪ್ಪ, ಬಿಡು, ನಾವು ಇದ್ದೀವಿ, ನಮ್ಮಿಂದ ಏನಾರು ಆಗುತ್ತೆ, ನಾವು ಮಾಡಿಕೊಡ್ತೀವಿ ಅಂತ ಒಂದು ಮಾನವತಿಂದ ನಮಗೆ ಒಂದೇನು ಮಾತು ಬಂದು ಹೇಳಿಲ್ಲ. ಇಲ್ಲಿ ನಮಗೆ ಜೀವನ ಮಾಡ್ಕೊಳ್ಳೋಕೆ ಮಕ್ಕಳು ಇಲ್ಲಿ ಇದ್ದಾರೆ. ಈ ಮಕ್ಳಿಗೋಸ್ಕರ ನಾನು ಇಲ್ಲಿ ಲೋಟ ತೊಳಸ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಿದ್ದೆ. ಯಾರೋ ಕಿಡಿಗಿಡಿಗಳು ನೋಡ್ಕೊಂಡು ಬೆಂಕಿ ಇಕ್ಕ್ಯವ್ರೆ. ಆ ಟೈಮಲ್ಲಿ ನಾನು ಇಲ್ಲಿ ಸಿರಾದಲ್ಲಿ ಇದ್ದಿದ್ದಿಲ್ಲ, ನಾನು ತುಮಕೂರಿಗೆ ಹೋಗಿದ್ದೆ. ಬಂದು ನೋಡೋವರೆಗೂ ಎಲ್ಲ ಭಸ್ಮ ಆಗಿಬಿಟ್ಟಿತ್ತು. ನಾನು ಎಷ್ಟು ಸರಿ ಎಲ್ಲ ಕೌನ್ಸಿಲರ್ಗಳಿಗೆ ಫೋನ್ ಮಾಡಿದ್ದೀನಿ, ಹಿಂಗಾಗಿತ್ತು. ಒಬ್ಬ ಆದ್ರೂ ಬಂದು ನಾವು ಹೇಳ್ತೀವಿ ಬರೀ ಇದೇ ಹೇಳ್ಕೊಂಡು ಹೋದ್ರು. ಇಷ್ಟು ದಿವಸ ಆದ್ರೂ ಒಬ್ಬ ಬಂದು ನಮಗೆ ಸಮಾಧಾನ ಹೇಳಿ ಹಿಂಗೇನಾರ ಒಂದು ಮುಂದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಒಬ್ಬ ಯಾರು ಬಾಯಿ ಬಿಟ್ಟಿಂದ ನಮ್ಮ ಕೌನ್ಸಿಲರ್ಗಳು ಆಗಲಿ, ನಮ್ಮ ಪ್ರೆಸಿಡೆಂಟ್ಗಾಗಲಿ, ಯಾರು ಅಧಿಕಾರನಾಗಿದ್ದವ್ರಾಗಲಿ ಒಬ್ಬರು ನಮಗೆ ಸಮಾಧಾನ ಹೇಳಿಲ್ಲ. ನಮ್ಗಾಗೋದು ಅನ್ಯಾಯ ಯಾರಿಗೂ ಆಗಬಾರ್ದು. ದಯವಿಟ್ಟು ನಮ್ಮ ಮನೆಯೆಲ್ಲ ಹಾಳಾಗೋಗ್ಬಿಡ್ತು. ಒಬ್ಬರು ಬಂದು ನಾವು ಇದೀವಪ್ಪ ಅಂತ ಹೇಳೋರು ಯಾರೂ ಇಲ್ಲ. ಅನ್ನೋರೇ ನಮ್ಮ ಹುಡುಗ ಕೆಲಸ ಮಾಡೋನು ಒಳಿಕೆ ಇದ್ದ, ಏನಾರ ಸತ್ತೋಗ್ಬಿಡ್ತಿದ್ರು ಇದೇ ಮಾಡೋರು ಇವರು. ಒಂದು 2-3 ಮ್ಯಾಕೆ ಇದ್ವು, ಎಲ್ಲ ಓಡಿಸ್ಬಿಟ್ರು. ಎಲ್ಲ ಅವೇನಾರ ಸತ್ತೋಗ್ಬಿಡ್ತಿದ್ರು ಇವ್ರು ಇಷ್ಟೇ ಜವಾಬ್ದಾರಿ ತೊಗೊಳೋದು. ನಾನೇನು ಊರಿನವನೇ, ನಮಗೆ ಕಷ್ಟ ಸುಖಕ್ಕೆ ನಾವು ಆಗಬೇಕು. ಓಟು ಇವು ಅಂತ ಹೇಳ್ತಾರೆ ನೋಡಿ. ಇದಾಗಿದೆ. ಒಬ್ಬ ಆದ್ರೂ ಕೌನ್ಸಿಲರ್ ಆಗಲಿ, ನಮ್ಮ ಜೀಶಾನವ್ರಾಗಲಿ, ಯಾರಾಗಲಿ ಒಬ್ಬ ಬಂದು ನಮಗೆ ಏನಪ್ಪ ಹಿಂಗೆ ಆಯ್ತಲ್ಲಪ್ಪ ಅಂತ ಕೇಳಕ್ಕೆ ಅವ್ರಿಗೆ ಹತ್ರ ಟೈಮ್ ಇಲ್ಲ ಸರ್. ಇವರು ಪಾರ್ಟಿಗಳು ಅವು ಇವು ಮಾಡ್ಕೊಂಡು ಇವ್ರಿಗೋಸ್ಕರ ಲಕ್ಷಾಂತರ ಖರ್ಚು ಮಾಡ್ತಾರೆ. ಒಬ್ಬ ಬಡವ ಚೆನ್ನಾಗಾಗ್ತಾನಲ್ಲ, ಒಳ್ಳೆನಾಗ್ತಾನಂತ ಒಂದು ಸ್ವಲ್ಪನೂ ಹೆಲ್ಪಿಂಗ್ ಮಂಜು ಯಾರ ಹತ್ರನೂ ಇಲ್ಲ. ನಾನು ಇಷ್ಟು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಸುಟ್ಟೋಗಿ ಬೂದಿ ಆಗಿಬಿಟ್ಟಿದೆ. 4-5 ಲಕ್ಷ ರೂಪಾಯಿ ಬಟ್ಟೆ ಇತ್ತು. POP ಅವೆಲ್ಲ ಮಾಡಿಸಿ ಇಷ್ಟೋ ಫ್ರಿಜ್ಜು ನೋಡಿ, ಇಲ್ಲ ನಿಮ್ಮ ಕಣ್ಣು ಮುಂದೆ ಇದೆ ಎಲ್ಲ. ಸರ್ ನಮಸ್ತೆ. ನೋಡ್ರಪ್ಪ, ನೀವು ಕೂಲಿ ಕೆಲಸ ಮಾಡೋರು, ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು. ಯಾರು ಅಧಿಕಾರಿಗಳೂ ಬಂದು ನೋಡಲ್ಲ. ದಯವಿಟ್ಟು ನನಗಾಗಿದೆ ಅನ್ಯಾಯ, ನಿಮ್ಗೆ ಅನ್ಯಾಯ ಆಗಿದ್ದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾರಿಗೂ ಆಗಬಾರ್ದು. ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ. ನೋಡ್ರಿ, ನಂಗಾಗಿ ಮಂಗಳವಾರ ದಿವಸ ಹಿಂಗಾಗಿ ಎಲ್ಲ ಸುಟ್ಟು ಬೂದಿ ಆಗಿದೆ. 4 ದಿವಸ ಆಗಿದೆ. ಒಬ್ಬ ಲೀಡ್ರು, ಒಬ್ಬ ಕೌನ್ಸಿಲರು, ಯಾರಾಗಿ ರಾಜಕೀಯದ ವ್ಯಕ್ತಿ ಆಗಲಿ ಯಾರ ಬಂದು ನಮಗೆ ಕರ್ಕೊಂಡು ಬಂದು ಮಾತಾಡ್ಸಿಲ್ಲ. ಇವ್ರು ಮನಸ್ಸು ಮಾಡ್ತಿದ್ರೆ TB ಜಯಚಂದ್ರ ಸಾಹೇಬ್ರಿಗೆ ಕರೆಸಿ ಮಾತಾಡ್ಸ್ತಿದ್ರು, ತೋರಿಸ್ತಿದ್ರು. ಯಾಕಂದರೆ ನಮ್ಮಂಥರ ಬಡವರಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ, ಯಾರೂ ಬರಲ್ಲ ಮುಂದೆ. ದಯವಿಟ್ಟು ನಿಮ್ಮ ವಸ್ತುಗೆ, ನಿಮ್ಮ ಹೋಟ್ಲ್ ಮಾಡ್ತಿರೋ, ಒಂದು ಟೀ ಅಂಗಡಿ ಮಾಡ್ತಿರೋ, ಒಂದು ಚಿಲ್ಲರೆ ಅಂಗಡಿ ಇರುತ್ತೋ, ದಯವಿಟ್ಟು ನಿಮ್ಮ ವಸ್ತುಗೆ ನೀವೇ ಕಾಪಾಡ್ಕೊಳ್ರಪ್ಪ. ಯಾವ ಸರ್ಕಾರನೂ ಬರಲ್ಲ, ಯಾವ ರಾಜಕೀಯನೂ ಬರಲ್ಲ, ಯಾವ ಲೀಡ್ರೂ ಬರಲ್ಲ, ಯಾವ ಅಧ್ಯಕ್ಷನೂ ಬರಲ್ಲ. ನೋಡ್ರಿ, ಹಿಂಗಾಗಿದೆ. 4-5 ಸರಿ ಫೋನ್ ಮಾಡಿದ್ದೀನಿ ಜೀಶಾನವ್ರಿಗೆ. ಅದೇ ಎಲ್ಲರ ಬೇರೆ ಫಂಕ್ಷನ್ ಇದ್ರೆ ಓಡೋಗ್ತಾರೆ. ಜೊತೆಗಿದ್ರು ಜಯಚಂದ್ರ ಸಾಹೇಬ್ರು, ಜೊತೆಗಿದ್ರು ಕರ್ಕೊಂಡ್ಬಂದು ಒಂದು ನಿಮಿಷ ಕರ್ಕೊಂಡ್ಬಂದು ಮಾತಾಡ್ಸೋದು ನಮ್ಗೆ ಸಮಾಧಾನ ಆಗೋದು. ನಮ್ಮ ಹೊಟ್ಟೆ ಉರಿತಿತ್ತು. ನಮಗೆ ದುಡ್ಡಿಗೆ ಆಸೆ ಬೀಳ್ತಾ ಇಲ್ಲ ಸರ್. ಒಂದು ನ್ಯಾಯ ಬೇಕು, ಒಂದು ಧೈರ್ಯ ಬಂದು ನಾವು ಇದೀವಪ್ಪ ಅಂತೇಳಿ ಒಂದು ಮಾನವತೆಯಿಂದ ಹೇಳಕ್ಕೂ ಅವ್ರಿಗೆ ಹತ್ರ ಟೈಮ್ ಇಲ್ಲ ಸರ್.